ಮಲೆಮಹದೇಶ್ವರ ಬೆಟ್ಟದ ಗೋರಸಾಣೆ ಸರ್ಕಾರಿ ಶಾಲೆಗೆ ಶಾಸಕ ಎಂಆರ್ ಮಂಜುನಾಥ್ ಅವರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದರು. ಹಾನೂರು ಶೈಕ್ಷಣಿಕ ವಲಯದ ಮಲೆಮಹದೇಶ್ವರ ಬೆಟ್ಟದ ಕ್ಲಸ್ಟರ್ ವ್ಯಾಪ್ತಿಯ ಗೋರಸಾಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಭೇಟಿಯನ್ನು ನೀಡಿ ಮಕ್ಕಳ ಬಗ್ಗೆ, ಹಾಜರಾತಿಯ ಬಗ್ಗೆ ಮತ್ತು ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿ ನಂತರ ಅವರು ಮಾತನಾಡಿದರು. ಮಲೆಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ ಬರುವ ಅರಣ್ಯ ಪ್ರದೇಶ ಅಂಚಿನಲ್ಲಿ ಬರುವಂತಹ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರುವಂತಹ ಗೋರಸಾಣೆ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ 130 ವಿದ್ಯಾರ್ಥಿಗಳು ವಿವಿಧ ಗ್ರಾಮಗಳಿಂದ ಈ ಶಾಲೆಗೆ ಬರ್ತಾ ಇದ್ದು, ಶಾಲೆಗೆ ಬೇಕಾದ ಸುತ್ತುಗೋಡೆ ನಿರ್ಮಾಣಕ್ಕೆ ಮುಂದಿನ ದಿನಗಳಲ್ಲಿ ಒತ್ತನ್ನು ನೀಡಲಾಗುವುದು. ಜೊತೆಗೆ ಇಡಿಗನತ, ಕಿರಣಹೊಲ, ಹಳೆಯೂರು ವಿವಿಧ ಗ್ರಾಮಗಳಿಂದ ಬರುವ ವಿದ್ಯಾರ್ಥಿಗಳು ಸಹ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗ್ತಾ ಇದ್ದು, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಸಿಗುವಂತಹ ಅನುದಾನ ಕೊಡಿಸಲು ನಾವು ಶ್ರಮಿಸುತ್ತೇವೆ. ಇನ್ನು ಕಾಡಂಚಿನ ಗ್ರಾಮಗಳಿಂದ ಬರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿ ಸ್ಪಂದಿಸಲಾಗುವುದು ಎಂದು ಭರವಸೆಯನ್ನು ಕೂಡ ನೀಡಿದರು. ಶಾಲೆಯಲ್ಲಿ ಶಿಕ್ಷಕರಿಂದ ಮಕ್ಕಳ ಹಾಜರಾತಿಗೆ ಹಾಗೂ ಶಾಲೆಗೆ ಬೇಕಾದ ಮೂಲಭೂತ ಸೌಲಭ್ಯಗಳ ಬಗ್ಗೆ ಪರಿಶೀಲನೆಯನ್ನು ಕೂಡ ನಡೆಸಿದರು. ಇದು ಎಜುಕೇಟೆಡ್ ಟ್ರೇಡ್ ವತಿಯಿಂದ ನಾಗರೂರು ಕಡೆಯವರು ಮುಂದಿನ ಎಲ್ಲ ಥರ ಮಕ್ಕಳಿಗೆ ಡೌನ್ಲೋಡ್ ಮಾಡ್ಕೊಂಡು ನೆಚ್ಚಿರೋದು ಇಲ್ಲಿ ಶಾಲಾ ಮಕ್ಕಳಿಗೆ ಪಾಠ ಪ್ರವಚನ ಏನು ಪಠ್ಯಪುಸ್ತಕವಿದೆ ಅದನ್ನು ಡಿಸ್ಪ್ಲೇ ಮಾಡ್ತಾರೆ. ಇದು ಒಂದರಿಂದ 3ನೇ ಕ್ಲಾಸ್ಗೆ ಇದೆ. ಮತ್ತು ಮೆಡಿಕಲ್ ಸಿಸ್ಟಮ್ ಅಂತೇಳಿ ಮಕ್ಕಳಿಗೆ ಒಂದು 3 ಒಟ್ಟಿಗೆ ಕುಂತು ಪಾಠ ಮಾಡ್ತಾರೆ. ಚಪ್ಪಾಳೆ ಇರುತ್ತೆ ಮಕ್ಕಳಿಗೆ ಕನ್ನಡ, ಇಂಗ್ಲೀಷು, ಶಾಸ್ತ್ರ ಎಲ್ಲವನ್ನೂ ಕೂಡ ಹೇಳ್ಕೊಡಿ ಕೆಲಸ ಮಾಡ್ತಾರೆ. ಅದು ಆರಂಭದಲ್ಲಿ ಸ್ವಲ್ಪ ಇಲ್ಲಿ ಕಷ್ಟ ಆಗಿತ್ತು ಅಂತ ಗಾಳಿಗಳ ಸಹಾಯದಿಂದ ಪೇಂಟಿಂಗ್ ಮಾಡೋದು ರೀಸೆಂಟಾಗಿ ಮಾಡಿಸ್ತೀವಿ. ಹಾಗೆ ನೀವೆಲ್ಲ ಸಹಕಾರ ಇದೆ, ಸ್ವಲ್ಪ ಚೆನ್ನಾಗಿ ಮಾಡೋದಕ್ಕೆ ಅಂದರೆ ಇಲ್ಲಿ ಇಡೀ ಸುಲಿಗಳು ಬರುತ್ತೆ. ನಮ್ಮ ಬೆಳಗ್ಗೆ ಮಾತ್ರ ಇರೋದ್ರಿಂದ ಸ್ವಲ್ಪ ಶಿಕ್ಷಣ ಅರಿವು ಸ್ವಲ್ಪ ಕಮ್ಮಿ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಆಗ್ತಾರೆ ಅನ್ನೋದು